ನಿವೇಶನ ರಹಿತ ದಲಿತ ಮಹಿಳೆಯರು ಮನೆ ಕಟ್ಟಲು ಮುಂದಾಗಿದ್ದರೆ ಅಧಿಕಾರಿಗಳು ಅಡ್ಡಿಪಡಿಸುತ್ತಿರುವ ಘಟನೆ ಚಿಂತಾಮಣಿ ತಾಲೂಕು ಚಿಲಕಲನೆರಪು ಹೋಬಳಿ ಕೋಲ್ಪರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕದಿರೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕು ಚಿಲಕಲನೆರಪು ಹೋಬಳಿಯ ಕದಿರೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 76ರಲ್ಲಿ ಹಲವು ವರ್ಷಗಳಿಂದ ಪ್ರಮೀಳಾ ಎಂಬ ದಲಿತ ಮಹಿಳೆ ಗುಡಿಸಲು ಹಾಕಿಕೊಂಡು ಜೀವನ ಮಾಡುತ್ತಿದ್ದಾರೆ. ಆದರೆ ಈಗ ಅದೇ ಸ್ಥಳದಲ್ಲಿ ಗುಡಿಸಲು ಮನೆ ತೆಗೆದು ಪಾಯ ಹಾಕಿ ಮನೆ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ಆದರೆ ಕಂದಾಯ ಇಲಾಖೆ ಅಧಿಕಾರಿಗಳು ಕೆಲ ರಾಜಕೀಯ ಪ್ರಭಾವಿಗಳ ಒತ್ತಡಗಳಿಗೆ ಮಣಿದು ವಸತಿ ರಹಿತ ದಲಿತ ಮಹಿಳೆಯ ಮನೆ ಕಟ್ಟದಂತೆ ತಡೆಯಲು ಮುಂದಾಗಿದ್ದಾರೆ. ಇನ್ನು ವಾಸಿಸಲು ಮನೆ ಇಲ್ಲದೆ ದೇವಾಲಯದ ಬಳಿ ವಾಸವಾಗಿರುವ ಪ್ರಮೀಳಾ ಅವರು ಪಾಯದ ಬಳಿ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ಪ್ರತಿಭಟನೆಗೆ ಮುಂದಾಗಿದ್ದು, ಮನೆ ನಿರ್ಮಾಣಕ್ಕೆ ಅಡ್ಡಿ ಬಂದರೆ ನಾನು ಇಲ್ಲೇ ಕತ್ತುಕೊಯ್ದುಕೊಂಡು ಸಾಯುತ್ತೇನೆ ಎಂದು ತಮ್ಮ ಅಳಲನ್ನು ಮಾಧ್ಯಮದವರ ಮುಂದೆ ತೋಡಿಕೊಂಡಿದ್ದಾರೆ. ಇನ್ನು ಪ್ರತಿಭಟನೆ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಚಿಂತಾಮಣಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ರವರು ಸ್ಥಳವನ್ನು ಪರಿಶೀಲನೆ ನಡೆಸಿ ದಾಖಲೆಗಳನ್ನು ಪರಿಶೀಲನೆ ನಡೆಸಿ 1 ವಾರ ಅಥವಾ 15 ದಿನಗಳ ಒಳಗಾಗಿ ಮನೆ ಕಟ್ಟಿಕೊಳ್ಳಲು ಅವಕಾಶ ಕೊಡುವುದಾಗಿ ಭರವಸೆ ನೀಡಿದ ನಂತರ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನು ಹಿಂಪಡೆದರು. ಒಂಟಿ ದಲಿತ ಮಹಿಳೆಯ ನೆರವಿಗೆ ನಿಂತ ಸಮಾಜ ಸೇವಕ ನವೀನ್ ಜಿ ಕೃಷ್ಣರವರು ತಮ್ಮ 100 ಬೆಂಬಲಿಗರೊಂದಿಗೆ ಸ್ಥಳಕ್ಕೆ ಆಗಮಿಸಿ ಸದರಿ ಸರ್ವೆ ನಂಬರ್ನಲ್ಲಿ 16 ಜನ ಮನೆ ಕಟ್ಟಿಕೊಂಡಿದ್ದಾರೆ. ಆದರೆ ಅವರನ್ನೆಲ್ಲ ಬಿಟ್ಟು ಕೇವಲ ವಸತಿನೇ ಇಲ್ಲದ ಪ್ರಮೀಳಾರವರನ್ನು ಮಾತ್ರ ಅಧಿಕಾರಿಗಳು ಬೆದರಿಸಿಕೊಂಡು ಮನೆ ಕಟ್ಟಿಕೊಳ್ಳುವುದಕ್ಕೆ ಬಿಡುತ್ತಿಲ್ಲ ಎಂದು ದೂರಿದ ಅವರು, ಮನೆ ನಿರ್ಮಾಣಕ್ಕೆ ಅವಕಾಶ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ಸಾವಿರಾರು ಬೆಂಬಲಿಗರೊಂದಿಗೆ ಉಗ್ರ ಪ್ರತಿಭಟನೆ ಮಾಡಲಾಗುವುದೆಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಪ್ರತಿಭಟನಾ ಸ್ಥಳದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂತೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯಿಂದ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮುಖಂಡರಾದ ಪ್ರಕಾಶ್, ಸೀನಪ್ಪ, ಕನ್ನಡಪರ ಹೋರಾಟಗಾರ ರಾಮಂಜಿ, ದೇವಪ್ಪ, ಶಿವು, ಮಂಜುನಾಥ್ ರೆಡ್ಡಿ ಸೇರಿದಂತೆ ಕದಿರೇನಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು. ಸರ್, ನನ್ನ ಹೆಸರು ಪ್ರಮೀಳಾ ಅಂತ. ನನಗೆ 15 ವರ್ಷದಿಂದ ಇಲ್ಲಿ ಗುಡಿಸಲು ಹಾಕ್ಕೊಂಡಿದ್ದೀನಿ. ಇಲ್ಲಿ ದೇವಸ್ಥಾನದಲ್ಲಿ ಇರ್ತೀನಿ. ನಾನು ಕೂಲಿ ಕೆಲಸ ಮಾಡ್ಕೊಂಡು 2 ಮಕ್ಕಳಿದ್ದಾರೆ. ನಾನು ಕೂಲಿ ಕೆಲಸ ಮಾಡ್ಕೊಂಡು ಅಷ್ಟು ದುಡ್ಡು ಎತ್ತಿಕೊಂಡು ಈಗ ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ರೆವಿನ್ಯೂ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಮನೆ ಕಟ್ಟಕ್ಕೆ ಬಿಡ್ತಾ ಇಲ್ಲ, ಬಂದು ತೊಂದರೆ ಮಾಡ್ತಾವ್ರೆ. ಇದೇ ಕಾರಣ ಆಗಿ ತುಂಬ ತೊಂದರೆ ಕೊಡ್ತಾವ್ರೆ. ಬಂದು ಕೆಲಸ ನಿಲ್ಲಿಸ್ತವ್ರೆ. ಕೆಲಸ ಸ್ಟಾರ್ಟ್ ಮಾಡಿದಾಗಿಂದ ಈ ಸರ್ವೆ ನಂಬರ್ನಲ್ಲಿ ತುಂಬ ಮನೆಗೆ 40 ಮನೆಗಳಿದೆ. ಗೋಮಾಲ ಜಾಗದಲ್ಲಿ 76ನೇ ಸರ್ವೆ ನಂಬರ್ನಲ್ಲಿ 40-45 ಮನೆಗಳಿದ್ದಾವೆ. ಯಾರಿಗೂ ತೊಂದರೆ ಕೊಡ್ತಾರೆ, ನಮಗೆ ತುಂಬ ತೊಂದರೆ ಕೊಡ್ತಾವ್ರೆ. ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಇದೇ ಥರ ಮುಂದುವರೆದರೆ, ಇದೇ ಥರ ಟಾರ್ಚರ್ ಕೊಟ್ಟರೆ ನಾವಿಲ್ಲೇ ಕೊಯ್ಕೊಂಡು ಸಾಯೋದಕ್ಕೆ ರೆಡಿ. ಯಾರಮ್ಮ ಟಾರ್ಚರ್ ಕೊಡ್ತಾರೆ? ರೆವಿನ್ಯೂ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬಂದು ಕೆಲಸ ಸ್ಟಾಪ್ ಮಾಡಿಸ್ತಾರೆ ಸರ್. ಅಲ್ಲ, ಯಾಕೆ ಅವ್ರಿಗೆ ಯಾರಾದ್ರೂ ದುಡ್ಡು ಕೊಟ್ಟಿದ್ದಾರೆ? ಕೊಟ್ಟಿದ್ದಾರೆ ಸರ್. ಯಾರು? ಅವ್ರ ಹೆಸರು ಮುನಿಯಪ್ಪ, ಮುನ್ರಾಜು, ವೆಂಕಟಣ್ಣಪ್ಪ, ಲಕ್ಷ್ಮೀದೇವಮ್ಮ, ಮುನಿರತ್ನಮ್ಮ. ಇವರವರನ್ನ ಅವರೆಲ್ಲ ಚಿಂತಾಮಣಿ. ಈಗ ಯಾಕೆ ಅವ್ರು ದುಡ್ಡು ಕೊಟ್ಟಿರೋದಿಲ್ಲ? ಅವ್ರದ್ದು ಏನಾದರೂ ಜಮೀನು ಇದೆಯಲ್ಲ? ಅವ್ರದ್ದು ಯಾವ್ದು ಜಮೀನು ಇಲ್ಲ ಸರ್. ಅಲ್ಲ, ಅವ್ರದ್ದು ಜಮೀನು ಏನಾದರೂ ಇದೆ ಸರ್? ಅವ್ರದ್ದಲ್ಲ ಸರ್, ಜಮೀನು ಇದು ಗೋಮಾಲ ಸರ್. ನಿಮಗೂ ಅವ್ರಿಗೆ ಏನಾದರೂ ಹಿಂದೆ ಜಗಳ ಇನ್ನೊಂದು ಮತ್ತೆ ಏನಾದರೂ ಆಗಿತ್ತು? ಯಾವ ಥರ ಜಗಳನೂ ಇಲ್ಲ ಸರ್. ಮತ್ತೆ ಯಾಕೆ ನೀವು ಮನೆ ಕಟ್ಟೋ ಸಂದರ್ಭದಲ್ಲಿ ಅವ್ರಿಗೆ ಮನೆ ಕಟ್ಟೋದು ನಿಲ್ಲಿಸ್ತಾ ಇದ್ದಾರೆ ಅಂತಂದ್ರೆ ಏನು ಅದ್ರ ಹಿನ್ನೆಲೆ ಏನು ಸರ್? ಅವ್ರು ಬಂದು ತೊಂದರೆ ಮಾಡ್ತಾರೆ ಸರ್. ಅವರೇ ಸರ್ ಕೇಸು ಕಂಪ್ಲೇಂಟ್ ಎಲ್ಲ ಕೊಟ್ಟು ಈಗಾಗಲೇ ನಮ್ಮ ಅಣ್ಣವ್ರ ಮೇಲೆಲ್ಲ ಸುಮ್ಮನೆ ಕಂಪ್ಲೇಂಟ್ ಎಲ್ಲ ಕೊಟ್ಟವ್ರೆ ಸರ್. ಅವರು FIR ಕೂಡ ಮಾಡ್ಸವ್ರು ಸರ್. ಈಗಲೂ ನಮ್ಮ ಅಣ್ಣ ಅವರೆಲ್ಲ ಕೋರ್ಟು ಕಚೇರಿ ಅಂತ ಓಡಾಡ್ತಾನೆ ಅವರೇ ಸರ್. ಅವರು ಒಂದು ತಿಂಗಳಿಂದ ಓಡಾಡ್ತಾರೆ ಸರ್. ನಮ್ಮ ಅಣ್ಣವ್ರಿಗೂ ತುಂಬ ತೊಂದರೆ ಕೊಡ್ತಾರೆ ಸರ್ ಅವರು. ಯಾಕೆ ಅಂತ ಈ ಜಾಗದಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದಾಗ ತೊಂದರೆ ಕೊಡ್ತಾರೆ ಸರ್. ಅವ್ರಿಗೂ ಈ ಜಾಗಕ್ಕೆ ಸಂಬಂಧನೇ ಇಲ್ಲ, ಆದ್ರೂ ಬಂದು ಈ ಥರ ಟಾರ್ಚರ್ ಕೊಡ್ತಾರೆ ಸರ್. ಕೆಲಸ ನಿಲ್ಲಿಸಬೇಕು, ಮನೆ ಕಟ್ಟಬಾರ್ದು ಅಂತ ಸರ್ ಅವರು. ಈ ದಿನ ಕದಿರೇನಹಳ್ಳಿ ಗ್ರಾಮದಲ್ಲಿ ಪ್ರಮೀಳಾ ಅನ್ನೋರು ಒಬ್ಬ ದಲಿತ ಮಹಿಳೆ. ಆ ಅಮ್ಮನು 15 ವರ್ಷದಿಂದ ಇಲ್ಲೇ ಗುಡಿಸಾಕೊಂಡಿದ್ದಾರೆ. ಅಲ್ಲಿ ದೇವಸ್ಥಾನ ಇದೆ, ದೇವಸ್ಥಾನ ಹತ್ರ ಇದ್ರು. 2 ಕಡೆನ ಅಮ್ಮನ ಇದ್ದು ಮಳೆ ಬೀಳ್ತಾ ಇದ್ರು, ಅಲ್ಲಿ ಹೋಗ್ತಾ ಇದ್ರು, ಇಲ್ಲಾಂದ್ರೆ ಇಲ್ಲಿರ್ತಾ ಇದ್ರು. ಈ ಅಮ್ಮನು ಮನೆ ಕೆಲಸ ಮಾಡಿಕೊಂಡು, ಕೂಲಿ ಕೆಲಸ ಮಾಡಿಕೊಂಡು, ಏನೋ ಒಂದಷ್ಟು ದುಡ್ಡನ್ನು ಸಂಗ್ರಹ ಮಾಡಿಕೊಂಡು ಮನೆ ಕಟ್ಕೊತಾ ಇದ್ರೆ ರೆವಿನ್ಯೂ ಇನ್ಸ್ಪೆಕ್ಟ್ರು ಮತ್ತು ವಿಲೇಜ್ ಅಕೌಂಟೆಂಟು ದಿನ 1 ವಾರದಿಂದ 15 ದಿವಸದಿಂದ ಕಂಟಿನ್ಯೂಸ್ ಆಗಿ ಟಾರ್ಚರ್ ಮಾಡ್ತಾ ಇದ್ದಾರೆ. ಮನೆ ಕಟ್ಟಬಾರ್ದು, ನಿಲ್ಲಿಸಿ ಅಂತ ಕಂಟಿನ್ಯೂಸ್ ಆಗಿ. ಇಲ್ಲಿ ಈಗಾಗಲೇ ಈ ಕದಿರೇನಹಳ್ಳಿ ಗ್ರಾಮದಲ್ಲಿ ಸುತ್ತಮುತ್ತಲು ಎಷ್ಟೊಂದು ಮನೆ ಇದೆ, ಯಾವುದಕ್ಕೂ ಡಾಕ್ಯುಮೆಂಟ್ಸ್ ಇಲ್ಲ, ಎಲ್ಲ ಗೋಮಾಳ ಜಾಗದಲ್ಲೇ ಕಟ್ಕೊಂಡಿರೋದು. ಇವಾಗ ಅಮ್ಮ ವಿಲೇಜ್ ಅಕೌಂಟೆಂಟು, ರೆವಿನ್ಯೂ ಇನ್ಸ್ಪೆಕ್ಟರ್ ಎಲ್ಲ ಇಲ್ಲಿ ವೆಕೇಟ್ ಮಾಡಿ ಅಂತ ಹೇಳಿದ್ರೆ ಅಮ್ಮನ ಎಲ್ಲಿಗೆ ಹೋಗ್ಬೇಕು? ಹಣಕ್ಕೇನಾದ್ರು ಬೇಡಿಕೆ ಇಟ್ಟರು? ಹಣಕ್ಕೇನು ಬೇಡಿಕೆ ಇಟ್ಟಿಲ್ಲ. ವೆಕೇಟ್ ಮಾಡಿ ಒತ್ತುವರಿ ಮಾಡ್ಕೊಂಡು ತೆರವು ಮಾಡಿ, ಇಲ್ಲ ಅಂದರೆ JCB ಎತ್ಕೊಂಡು ಬಂದು ಹೊಡೆದು ಇದನ್ನೆಲ್ಲ ಖಾಲಿ ಮಾಡ್ತೀವಿ ಅಂತ ಹೇಳ್ತಾರೆ.
ಆ ಅಮ್ಮನಿಗೆ ನಾವು ಅದಕ್ಕೆ ಆ ಅಮ್ಮನ ನಮಗೆ ಫೋನ್ ಮಾಡಿ 5 ದಿವಸ ಹಿಂದೆ ಫೋನ್ ಮಾಡಿ, ಅಣ್ಣ ನನಗೆ ಈ ಥರ ಟಾರ್ಚರ್ ಕೊಡ್ತಾ ಇದ್ದಾರೆ, ನೀವು ಯಾರೂ ಬರಲಿಲ್ಲ ಅಂದರೆ ನಾನು ಕತ್ಕೊಯ್ಕೊಂಡು ಇಲ್ಲೇ ಸತ್ತೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಬಂದು ಆ ಅಮ್ಮನ ಜೊತೆ ನಿಲ್ತ್ಕೊಂಡಿದ್ದೀವಿ. ತಹಸೀಲ್ದಾರು, ತಾಲೂಕು ದಂಡಾಧಿಕಾರಿಗಳು ಆವಾಗಲೇ ಸ್ಪಾಟಿಗೆ ಬಂದು ಅವರು ಭರವಸೆ ಕೊಟ್ಟಿದ್ದಾರೆ, ವಾರ ಒಳಗಡೆ ಆಶ್ರಯ ಯೋಜನೆಯಲ್ಲಿ ಇದನ್ನು ಕಂಪ್ಲೀಟ್ ಮಾಡಿ ಆ ಅಮ್ಮನಿಗೆ ಒಂದು ಮನೆ ಸಮೇತ ಕಟ್ಟಿಸ್ಕೊಡ್ತೀವಿ, ಇದನ್ನು ಅಲಾಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ ಕೇಸ್ ಅಲಾಟ್ ಮಾಡಿಲ್ಲ ಅಂತಂದರೆ ನಾವೆಲ್ಲರೂ ಬೀದಿಗಿಳಿತೀವಿ. ಇವತ್ತು ಇಷ್ಟೊಂದು ಜನ ಬಂದಿದ್ದಾರೆ, ಒಂದು 200 ಜನವರೆಗೂ, 150 ಜನ 200 ಜನ ಇದ್ದಾರೆ. ಇನ್ನು ಮುಂದೆ ಇದರಲ್ಲಿ ಎಷ್ಟೊಂದು ಜನ ಇಳಿತೀವಿ ಬೀದಿಗೆ ಅನ್ನೋದು ಗೊತ್ತಾಗತ್ತೆ. ಅದಕ್ಕೆ ದಯವಿಟ್ಟು ತಮ್ಮ ಮಾಧ್ಯಮ ಮಿತ್ರರನ್ನ ನಾನು ಬೇಡ್ಕೊಳ್ಳೋದು ಏನಂತಂದರೆ, ದಯವಿಟ್ಟು ನೀವು ಈ ಒಂದು ಇನ್ಸಿಡೆಂಟ್ನ ನಡೀತಾ ಇರೋದನ್ನ ಜನರಿಗೆ DC ಗಮನಕ್ಕೆ ಹೋಗೋವರೆಗೂ ತಾವು ತಲುಪಿಸ್ಬೇಕಂತ ತಮ್ಮನ್ನು ವಿನಂತಿ ಮಾಡ್ಕೊತೀವಿ. ಧನ್ಯವಾದಗಳು. ಥ್ಯಾಂಕ್ ಯು.